ಅವರು ಶೈಲೇಂದ್ರ ಬೆಲ್ದರೆ ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1031 ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಅಗ್ನಿಶಾಮಕ ದಳ ನಿರ್ಮಾಣ ಕುರಿತು ಜಮೀನು ಮಂಜೂರು ಮಾಡುವ ಕುರಿತು ಮಾನ್ಯ ಗೃಹ ಮಂತ್ರಿಗಳಿಗೆ ಪ್ರಶ್ನೆ ಮಾಡಲು ಇಚ್ಛಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಕಳೆದ ಬೆಂಗಳೂರಿನ ಅಧಿವೇಶನದಲ್ಲಿ ಆಗಸ್ಟ್ನಲ್ಲಿ ಇದೇ ಕ್ವಶನ್ ಕೂಡ ಸೇಮ್ ಕ್ವಶನ್ ಸ್ಟಾರ್ ಆಗಿತ್ತು. ಈಗಲೂ ಕೂಡ ತಾವು ಸ್ಟಾರ್ ಮಾಡಿದಿರಿ. ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಸ್ಟಾರ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳು. ಭಾಳ ನೋವಿನ ಸಂಗತಿ ಅಧ್ಯಕ್ಷರೇ. ಅವರೇ ಒಂದು ಉತ್ತರದಲ್ಲಿ ಬರುತ್ತೆ ಅಧ್ಯಕ್ಷರೇ, ಸುಮಾರು ಒಂದು 16 ಕೋಟಿ ಲಾಸ್ ಆಗಿದೆ ಅಗ್ನಿಶಾಮಕ ದಳ ಇಲ್ಲದ ಕಾರಣ ಅಂತ ಸರ್ಕಾರದಿಂದ ಉತ್ತರ ಬಂದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಕೂಡ ಭಾಳಷ್ಟು ಚರ್ಚೆ ಆಗಿತ್ತು. ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಂಡೆ. ಆಗಸ್ಟ್ ಅಂದರೆ ನೋಡಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 5 ತಿಂಗಳಾಯ್ತು ಅಧ್ಯಕ್ಷರೇ. ಹೈವೇದಲ್ಲಿ ಸುಮಾರು ಒಂದು 12 ಬೂತ್ ಇದೆ. ಮೊನ್ನೆ ಕೇಳಿಯಲ್ಲಿ ಭಾಳಷ್ಟು ಜನ ಎಲ್ಲ ಸಮಾಜದವ್ರು ಇರ್ತಾರೆ. ಸುಮಾರು 16 ಕೋಟಿನೇ ಇದು ಲಾಸ್ ಅಂತ ತೋರಿಸ್ತಾ ಇದ್ದಾರೆ. ಮೊನ್ನೆ ರೀಸೆಂಟ್ಲಿ ರೇಕುಳ್ಗಿ ಗ್ರಾಮದಲ್ಲಿ 15 ದಿವಸ ಕೆಳಗಡೆ ರಿಯಾಜುದ್ದೀನ್ ಅಂತ ಅಶೋಕ್, ಸರೋಜಿನಿ ಮತ್ತು ವಿರ್ಶೆಟ್ಟಿ ಪಾಟ್ಲಂಬ ಹೊಲದಲ್ಲಿ 16 ಎಕರೆ ಜಮೀನು ಬೆಂಕಿಗೆ ಅವಘಡ ಆಗಿದೆ ಅಧ್ಯಕ್ಷರೇ. 3 ತಾಸು ಬಾದ ಅಗ್ನಿ ಶಾಮಕ ವಾಹನ ಬಂತ ಅಧ್ಯಕ್ಷರೇ. ಅದು ಆ ರೈತ ಬಚಾಯಿಸ್ಲಿಕ್ಕೆ ಹೋಗಿ ಒಬ್ಬ ST ರೈತ ನಾಗಪ್ಪ ಸಿಂಧೋಲ್, ಮಾನ್ಯ ಗೃಹ ಮಂತ್ರಿಗಳೇ, ಅವನ ಕಾಲು ಕೂಡ ಸುಟ್ಕೊಂಡಿದ್ದಾನೆ ಅಧ್ಯಕ್ಷರೇ. ಆ ಅಗ್ನಿ ಅವಘಡ ಲೇಟಾಗಿ ಬಂದಿದ್ದಕ್ಕೆ ವೆಹಿಕಲ್ ಕಾಲು ಕೂಡ ಸುಟ್ಟು ಅವನು ಸುಮಾರು 2 ಲಕ್ಷ ರೂಪಾಯಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಧ್ಯಕ್ಷರೇ. ಅಂದ್ರೆ ನೀವೇ ಗೃಹ ಮಂತ್ರಿನೇ ಇಷ್ಟು ಪವರ್ಫುಲ್ ಗೃಹ ಮಂತ್ರಿಯಾಗಿ 5 ತಿಂಗಳಾಯ್ತು, ಒಂದು ಜಮೀನು 2 ಎಕರೆ ಅಲ್ಲಿನ ಆಡಳಿತ ಕೊಡಲ್ಲ ಅಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಕಾಳಜಿ ಇದೆ ಸರ್ಕಾರ? ಯಾಕಂದ್ರೆ ಒಂದು ನೋವಿನ ಸಂಗತಿ ಅಂದ್ರೆ ಅಧ್ಯಕ್ಷರೇ, ಯಾವುದೇ ಒಂದಿಲ್ಲಿ ಡಿಸ್ಕಷನ್ ಆಗ್ತಾನೆ 2.5 ವರ್ಷ ಹಿಡಿದು ಜನರ ಆಶೀರ್ವಾದ ಶಾಸಕಾಗಿ ಮಾಡ್ತಾ ಇದ್ದೀನಿ. ಒಂದು ಕೂಡ ಫಾಲೋ ಅಪ್ ಆಗಿ ಸರ್ಕಾರದಿಂದ ನೀವು ಕೇಳಿದಿರಿ, ಉತ್ತರ ಬರ್ತಾ ಇಲ್ಲ ಅಧ್ಯಕ್ಷರೇ. ಸುಮ್ಮನೆ ನಾವು ಕೇಳ್ತಾ ಇದೀವಿ, ಫೇಸ್ಬುಕ್ ವಾಟ್ಸಪ್ ಹಾಕ್ತಾ ಇದ್ದೆ. ಊರಿಗೆ ಹೋದ್ರೆ ಜನ ವಾರಿ ಕ್ವಶನ್ ಮಾಡಿದಪ್ಪ ನೀನು ಜನರು ಕ್ಷೇತ್ರದಂತಾರೆ. ವಾಟ್ ಈಸ್ ದ ರಿಸಲ್ಟ್ ಸರ್ ಅಧ್ಯಕ್ಷರೇ? ಈ ನೋಡಿ 5 ತಿಂಗಳೈತೆ. ಮಾನ್ಯ ಗೃಹ ಮಂತ್ರಿಗಳು ಪಾಪ ಕಾಳಜಿಲಿಂದ ಹೇಳಿದ್ರು, ಇನ್ನೂ ತನ ಒಂದು 2 ಎಕರೆ ಜಮೀನು ಒಂದು ಕೊಟ್ಟರೆ ಅಷ್ಟು ಅನಾಹುತ. ಈಗ 16 ಕೋಟಿ ಲಾಸ್ಟ್ ಟೈಮ್ ಉತ್ತರದಲ್ಲಿ 35 ಕೋಟಿ ಲಾಸ್ ಅಂತ ತೋರಿಸಿತ್ತು. ಈಗ ರಿವೈಸ್ ಆಗಿ 16 ಕೋಟಿ ಅಂತ ಅವ್ರ ಇಲಾಖೆ ತೋರಿಸ್ತಾ ಇದೆ. ಅದು ಎಷ್ಟು ಸರಿ ಮಟ್ಟಿಗೆ ಈ ಥರ ಉತ್ತರ ಕೊಡೋದು? ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ. ಒಂದು ಹೈವೇ ಇದೆ ಅಧ್ಯಕ್ಷರೇ, NH9, NH15 ಹೈದರಾಬಾದ್ನಿಂದ ಮುಂಬೈಗೆ ಹೋಗುತ್ತೆ ಅಧ್ಯಕ್ಷರೇ. ಎಷ್ಟೊಂದು ಗಾಡಿ ಲಾಸು, ವೆಹಿಕಲ್ಲು ಆಕ್ಸಿಡೆಂಟ್ ಆಗುತ್ತೆ, ಸುಟ್ಟು ಕರಗೋಗಿದ್ದು ಉದಾಹರಣೆಗಳಿವೆ. ಆಯಿಲ್ ಟ್ಯಾಂಕರ್ಗಳು. ಇಷ್ಟೊಂದು ಕಡುಬಡರ ಬಗ್ಗೆ ಚಿಂತೆ ಮಾಡೋ ಒಂದು ಫೈರ್ ಸ್ಟೇಷನ್ ಗೆದ್ದಾಗ ಇಳಿದು ನಾನು 3ನೇ ಕ್ವಶನ್ ಅಧ್ಯಕ್ಷರೇ. ಇಲ್ಲ ಅಧ್ಯಕ್ಷರೇ, ತಮ್ಮ ನೇತೃತ್ವದಲ್ಲಿ ಒಂದು 2 ಎಕರೆ ಹೇಳಿದ್ರಲ್ಲ. ಈಗ ಪ್ರಶ್ನೆ ನಿಮ್ದು. ಈಗ ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ಹೇಳ್ಬೇಕಂತ. ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಶೈಲೇಂದ್ರ ಅವರ ಆತಂಕವನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಕಳೆದ 5 ವರ್ಷದಿಂದ 14 ಕೂತ್ಕೊಳ್ಳಿ ಪ್ಲೀಸ್, 14 ಕೋಟಿ ಅಂತ ಕಳೆದ ಬಾರಿ ಕೊಟ್ಟಿದ್ದೆ ನಾನು. ಕಳೆದ ಸಾರಿ ಉತ್ತರ ಕೊಟ್ಟಾಗ 14 ಕೋಟಿ ಕೊಟ್ಟಿದ್ದೆ. ಈಗ ಇನ್ನೂ ಜಾಸ್ತಿ ಆಗಿದೆ. 2020ಕ್ಕೆ 2,05,51,000 ರೂಪಾಯಿ ಆಸ್ತಿ ಹಾನಿಯಾಗಿದೆ ಮಾನ್ಯ ಅಧ್ಯಕ್ಷರೇ. 2021ರಲ್ಲಿ 2,28,00,000 ಆಗಿದೆ. 2022ರಲ್ಲಿ 2,83,45,000 ಆಗಿದೆ. 23ರಲ್ಲಿ 3,54,85,000 ಆಗಿದೆ. 24ಕ್ಕೆ ಮಾನ್ಯ ಅಧ್ಯಕ್ಷರೇ 4,85,62,000 ಆಗಿದೆ. 25ಕ್ಕೆ ಇಲ್ಲಿವರೆಗೂ 18,15,500. ಒಟ್ಟು 15,75,58,500 ರೂಪಾಯಿ ನಷ್ಟ ಆಗಿರೋದು. ಅಂದರೆ ಅಗ್ನಿ ದುರಂತಗಳು ಆಗ್ತಾ ಇದ್ದಾವೆ ಅನ್ನೋದು ಇದು ತೋರಿಸುತ್ತೆ. ನಮ್ಮ ಈ 5 ವರ್ಷದಲ್ಲಿ ಸುಮಾರು 292 ಕರೆಗಳು ಬಂದಿದೆ ಅಗ್ನಿಶಾಮಕ ಠಾಣೆಗಳಿಗೆ. ಅಲ್ಲಿ ಇರ್ತಕ್ಕಂಥ ಅಗ್ನಿಶಾಮಕ ಠಾಣೆಗಳು 33 ರಕ್ಷಣಾ ಕರೆಗಳು ಬಂದಿದೆ. ಅಂದರೆ ಭಾಳ ಎಮರ್ಜೆನ್ಸಿ ಕರೆಗಳ ಥರ. ನಾವು ಈ ಭಾಗದಲ್ಲಿ ಈಗಾಗಲೇ ಚಿಟಗುಪ್ಪದಲ್ಲಿ, ಹುಮ್ನಾಬಾದಲ್ಲಿ ಅಗ್ನಿಶಾಮಕ ಠಾಣೆಗಳು ಇದ್ದಾವೆ.
ಆದರೂ ಕೂಡ ಇಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಇಲಾಖೆಯವರು ಹೇಳಿದ್ದಾರೆ, ತಾವು ಕೂಡ ಹೇಳಿದ್ದೀರಿ. ಆದರೆ ಈ ಡೆಪ್ಯೂಟಿ ಕಮಿಷನರ್ ಸುಮಾರು ಪತ್ರಗಳನ್ನು ಬರೆದಿದೆ. ಅವನು ಇಲಾಖೆಯಿಂದ ಸುಮಾರು ಪತ್ರ ಹೋಗಿದೆ. ಕಳೆದ ಲಾಸ್ಟ್ ಲೆಟ್ರ್ ಅವ್ರಿಗೆ ಹೋಗಿರೋದು 6/8/25 ಈಗ ಅವರು 18/11/25 ತಹಶೀಲ್ದಾರ್ರವರು ಈಗ ಅನುಮತಿಯನ್ನು ಕೊಟ್ಟು ರೆಕಮೆಂಡ್ ಮಾಡಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಷ್ಟು ನಾವು ಕೇಳಿರೋದೇ 2 ಎಕರೆ ಜಮೀನು ಕೇಳಿದ್ದೇವೆ. ಈಗ ಅವರು ಮುಗದಾಳ ಗ್ರಾಮ, ಮೊಗ್ದಾಳ್ ಹೈವೇದಲ್ಲಿ ಮುಗದಾಳ ಗ್ರಾಮದಲ್ಲಿ ಸರ್ವೆ ನಂಬರ್ 95ರಲ್ಲಿ 10 ಎಕರೆ ಜಮೀನಿದೆ. ಅದರಲ್ಲಿ 3 ಎಕರೆಯನ್ನು ರೆಕಮೆಂಡ್ ಮಾಡಿದ್ದಾರೆ ತಹಶೀಲ್ದಾರ್. ಅದು ಎಸಿಗೆ ಹೋಗಿ, ಎಸಿಯಿಂದ ಡಿ ಹೋಗಿ, DC ಅವರು ಕೊಡಬೇಕಾಗ್ತದೆ. ಅದು ಕೊಟ್ಟ ತಕ್ಷಣ ನಾವು ಆ ಕೆಲಸಕ್ಕೆ ಅದು ಮಂಜೂರಾತಿಯನ್ನು ಕೊಡ್ತೇವೆ. ಆದರೆ ಒಂದು ತಮಗೆ ಜ್ಞಾಪಕ ಮಾಡಿಕೊಡ್ತೇನೆ, ಕೇಂದ್ರ ಸರ್ಕಾರದಲ್ಲಿ ಒಂದು ಅಡ್ವೈಸರಿ ಕೌನ್ಸಿಲ್ ಇದೆ, ಸ್ಟ್ಯಾಂಡಿಂಗ್ ಫೈರ್ ಅಡ್ವೈಸರಿ ಕೌನ್ಸಿಲ್ ಅಂತ ಇದೆ. ಅದರ ಪ್ರಕಾರ ಕೊಡೋಕ್ಕೆ ಬರೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಆದರೆ ಇಲ್ಲಿ ಆಗ್ತಕ್ಕಂಥ ಅಗ್ನಿ ದುರಂತಗಳನ್ನು ಗಣನೆಗೆ ತಗೊಂಡು ನಾವು ಅಲ್ಲಿಗೆ ಅಗ್ನಿಶಾಮಕ ಠಾಣೆಯನ್ನು ಕೊಡ್ತೇವೆ. ಧನ್ಯವಾದ. ಆದರೆ ತಕ್ಷಣ ತಾವು ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಡೆಪ್ಟಿ ಕಮಿಷನರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕೂಡ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇದನ್ನು ನಮಗೆ ಈ ಜಮೀನು ಕೊಟ್ಟರೆ ತಕ್ಷಣ ಮಾಡ್ತೀವಿ. ಆದರೆ ಈ ಅಡ್ವೈಸರಿ ಕೌನ್ಸಿಲಲ್ಲಿ ತಮ್ಮ ಗಮನಕ್ಕೆ ತಿಳಿಸೋದಕ್ಕೆ ಬಯಸ್ತೇನೆ, ನಗರ ವ್ಯಾಪ್ತಿಯಲ್ಲಿ 10 ಚದರ ಕಿಲೋಮೀಟ್ರಿಗೆ ಒಂದು ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಇದೆ ನಗರ ವ್ಯಾಪ್ತಿಯಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ 50 ಚದರ ಕಿಲೋಮೀಟ್ರಿಗೆ ಅಂತಿದೆ. ಈ ಮಾನದಂಡ ತೊಗೊಂಡ್ರೆ ತಮಗೆ ಬರೋದಿಲ್ಲ. ಯಾಕೆಂದರೆ ಕೇವಲ 24 ಕಿಲೋಮೀಟ್ರ್ ಚಿಟ್ಗುಪ್ಪದಲ್ಲಿದೆ, 30 ಕಿಲೋಮೀಟ್ರಲ್ಲಿ ಬೀದರ್ದಲ್ಲಿದೆ, ಹುಮ್ನಾಬಾದಲ್ಲಿ. ಬೀದರ್ನಲ್ಲಿ 40 ಕಿಲೋಮೀಟ್ರ್ ಇದೆ. ಆದರೂ ಕೂಡ ಇಲ್ಲಿ ಆಗುವಂಥ ದುರಂತಗಳನ್ನು ಗಮನದಲ್ಲಿಟ್ಕೊಂಡು ನಾವು ತಮಗೆ ಮಂಜೂರು ಮಾಡಿಕೊಡ್ತೇವೆ. ಆದಷ್ಟು ಬೇಗ ಈ ಜಮೀನನ್ನು ನಮಗೆ ನಮ್ಮ ಇಲಾಖೆಗೆ ಟ್ರಾನ್ಸ್ಫರ್ ಆದ ತಕ್ಷಣ ಅದನ್ನು ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಆ ಜಮೀನಲ್ಲಿ ಪ್ರಾಬ್ಲಮ್ ಇದೆ ಅಂತ ಇದರಲ್ಲಿ ವಾಕ್ ಬೋರ್ಡ್ ಕ್ಲಿಯರಿಟಿ ಬರ್ಬೇಕಂತ NOC ಕೊಟ್ಟಿದ್ದಾರೆ. ಆಗಲೇ NOC ಕೊಟ್ಟಿದ್ದಾರೆ. ನಾಂಬದ ಅಧ್ಯಕ್ಷರೇ, ಇಷ್ಟೇ ನಮ್ಮ ಗೃಹ ಮಂತ್ರಿಗಳು NOC ಕೊಟ್ಟಿದ್ದಾರೆ. ಅದೇ ಗೃಹ ಮಂತ್ರಿಗಳೇ, ಒಂದು ವಿನಂತಿ, ಆಡಳಿತ ಜನರ ಹಿತದೃಷ್ಟಿಯಿಂದ ಸಾಕಷ್ಟು ತಾವು ಆರ್ಡರ್ಸ್ಗಳು ಹಾಕ್ತಾ ಇದ್ರಿ, ಬರ್ಲಂತ ಇದ್ರಿ. ಬಟ್ ಜನರ ಹಿತದೃಷ್ಟಿ ಇಷ್ಟು ಅನಾಹುತ ಧನ್ಯವಾದ ನಿಮಗೆ. ಬಟ್ ಒಂದು ಕಾಲಮಿತಿ ಹೇಳಿ ಒಂದು 2 ಎಕರೆ ಎಷ್ಟು ದಿನದಲ್ಲಿ, ಎಷ್ಟು ತಿಂಗಳಲ್ಲಿ ಸರ್, ಎಷ್ಟು ತಿಂಗಳಲ್ಲಿ ಮಾನ್ಯ ಗೃಹ ಮಂತ್ರಿಗಳೇ ಸದನ್ ತಾವ್ ಹೇಳ್ಬೇಕಂದ್ರೆ ಕಾಲಮಿತಿ ಎಷ್ಟು ತಿಂಗಳಲ್ಲಿ ಮಂಜೂರು ಕೇಳಿ ಮಾನ್ಯ ಮಂತ್ರಿಗಳೇ. ಅವ್ರು ಟೈಮ್ ಇಲ್ಲ, ಅವರು 3 ಎಕರೆ ಏನು ರೆಕಮೆಂಡ್ ಮಾಡಿದ್ದಾರೆ. ಅವರಿಂದ ಟೈಮ್ ಬೌಂಡ್, ಟೈಮ್ ಲಿಮಿಟ್. ಟೈಮ್ ಅಂದ್ರೆ ಜಮೀನು ಕೊಟ್ಟ ತಕ್ಷಣ ನಾವು ಸರ್ಕಾರ ನಿಮ್ದೇ. ಇದೆಲ್ಲ ಕಡೆ ಬೇರೆ ಬೇರೆ ಒಂದು ಇಲಾಖೆ ಕೋಆರ್ಡಿನೇಷನ್ ಕಡಿಮೆ ಇದೆ. ಈಗ ಜಮೀನು ಅವರು ಕೊಡಬೇಕು, ಅದು ತಾವದು ಮೀಟಿಂಗ್ ಕರೆಸಿ ಕೊಡ್ತಾರೆ ಇಲ್ಲ ಒಂದು ಕ್ಲಾರಿಟಿ ಮಾಡಿ ಕೊಡ್ಲಿ. ನಾನು ಡೆಪ್ಯೂಟಿ ಕಮಿಷನರ್ಗೆ ನಾನು ಕೂಡ ಇದಲ್ಲ, ಅವ್ರು ಕೊಟ್ಟ ತಕ್ಷಣ ನಾವು ಈಗ ಮುಂದೆ ಬಡ್ಜೆಟ್ ಬರ್ತಾ ಇದೆ, ಬಡ್ಜೆಟ್ ಅಲೋಕೇಶನ್ ಕೊಡ್ಲಿಲ್ಲ ಅಂದ್ರೆ ಸರ್ ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ ಅಂತ ಹೇಳ್ಬೇಕಲ್ಲ. ಇಲ್ಲ, ನಾವು ತಗೊಳ್ತೀವಿ, ಹೇಗಾದ್ರೂ ಮಾಡಿ ಅವರಿಂದ ತಗೊಳ್ತೀವಿ. ಈಗ ಯಾಕಂತ ಹೇಳಿದ್ರೆ ಡೆಪ್ಯೂಟಿ ಕಮಿಷನರ್ ಕರೆಕ್ಟ್ ಇದ್ದಾಗಲೇ ಬಹಳ ನಿಧಾನ ಆಗಿದೆ. ಸುಮಾರು ಪತ್ರದ ವ್ಯವಹಾರ ಅವ್ರಿಗೆ ಒತ್ತಾಯ ಮಾಡಿ ಜಮೀನನ್ನು ಈಗೇನು ಅವರು ರೆಕಮೆಂಡ್ ಮಾಡಿದ್ದಾರೆ ಅದನ್ನು ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ